ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡೋ ಟು ನೇಚರ್ ಫುಡ್ ಆ್ಯಂಡ್ ಮೋರ್. ಇವತ್ತಿನ ನಾನು ಈ ಸಬ್ಬಸಿಗೆ ಸೊಪ್ಪು ಮತ್ತು ಹೆಸರು ಕಾಳು ಆಮೇಲೆ ತೊಗರಿಬೇಳೆ ಹಾಕಿಬಿಟ್ಟು ಒಂದು ಸಾರು ತೋರಿಸ್ತಾ ಇದ್ದೀನಿ. ಒಂದು ಹುಳಿ ಸಾರು ತೋರಿಸ್ತಾ ಇದ್ದೀನಿ. ಆಮೇಲೆ ಒಂದು ತರಕಾರಿ ಮಾಡೋ ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಈ ವಿಡಿಯೋ ನೀವು ಏನು ಮಾಡಬೇಕು ಕೊನೆವರೆಗೂ ನೋಡ್ತಾಯಿರಿ. ಇದು ನೋಡಿ, ಹೆಸರು ಕಾಳು ಮತ್ತು ತೊಗರಿಬೇಳೆ ನಿನ್ನೆ ರಾತ್ರಿ ನೆನೆಯಕ್ಕೆ ಇಟ್ಟಿದ್ದೆ ನಾನು. ಈಗ ಇದನ್ನೇನು ಮಾಡ್ತೀನಿ, ಬೇಯಿಸ್ಕೊತೀನಿ ಮೊದಲು, ಆಮೇಲೆ ಹೆಂಗೆ ಮಾಡೋದು ಅನ್ನೋದು ಎರಡು ತೋರಿಸ್ತೀನಿ. ನಿಮಗೆ ಒಂದೇ ವಿಡಿಯೋದಲ್ಲಿ ಎರಡು ತೋರಿಸ್ತೀನಿ. ಈಗ ನೋಡಿ, ನಾನು ತೊಗರಿಬೇಳೆ ಮತ್ತು ಹೆಸರು ಕೂಡಿಸಿ ಬೇಯಿಸ್ಕೊಂಡಿದ್ದೆ. ಇದನ್ನು ಈ ಥರ ಈಗ ಸೋಸ್ಕೋತಾ ಇದ್ದೀನಿ. ಸೋಸ್ಕೊಂಡ್ಬಿಟ್ಟು ಇದು ಮ್ಯಾಲಿಂದ ಏನದಲ್ಲ ಇದನ್ನು ನಾನು ಇದಕ್ಕೆ ಹಾಕ್ತಾಯಿದ್ದೀನಿ, ತರಕಾರಿ ಮಾಡ್ತಾಯಿದ್ದೀನಿ ಸಬ್ಬಸಿಗೆದು. ಕೆಳಗೆ ಬಿಟ್ಟದ್ದೇನಿರೋ ನೀರಿದೆಯಲ್ಲ ಈ ಸ್ಟಾಕು, ಮತ್ತು ಇನ್ನೂ ಸ್ವಲ್ಪ ಇದನ್ನು ಕೂಡಿ ಒಂದು ಟೊಮ್ಯಾಟೊ, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, ಕರಿಬೇವು ಎಲ್ಲ ಹಾಕಿ ರುಬ್ಕೋತಾ ಇದ್ದೀನಿ. ಅದನ್ನು ಸಾರು ಮಾಡ್ತಾಯಿದ್ದೀನಿ. ನಿಮಗೆ ತರಕಾರಿ ಮಾಡೋದು ಸಾರು ಮಾಡೋದು ಎರಡೂ ಕೂಡ ಇದೆ ಒಂದೇ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡಿ, ಈಗ ನಾನು ಸಾಸಿವೆ, ಜೀರಿಗೆ, ಎಣ್ಣೆ ಮತ್ತೊಂದು ಸ್ವಲ್ಪ ಇದು ಹಾಕಿ ಟೊಮ್ಯಾಟೊ, ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಹಾಕಿಬಿಟ್ಟು ನನಗೆ ತಾಳಿಸ್ತಾ ಇದ್ದೀನಿ. ಇದು ಸ್ವಲ್ಪ ಹೊಂಬಣ್ಣಕ್ಕೆ ಬರಬೇಕು. ಇವು ಸ್ವಲ್ಪ ಹೊಂಬಣ್ಣಕ್ಕೆ ಬಂದಿನ ಇದಕ್ಕೆ ಸಬ್ಬಸಿಗೆ ಹಾಕ್ತಾಯಿದ್ದೀನಿ. ಸಬ್ಬಸಿಗೆ ಹಾಕಿ ತಾಳ್ಸಿದ ಮೇಲೆ ಆಮೇಲೆ ನಾನು ಮಾಡ್ತೀನಿ, ಅದಕ್ಕೆ ಅದು ಹೆಸರು ಕಾಳು ಇತ್ತಲ್ಲ ನಾನು ಹಾಕ್ತಾಯಿದ್ದೀನಿ. ಹಾಕ್ತಾಯಿದ್ದೀನಿ ನೋಡಿ. ಇದನ್ನು ತಾಳಿಸ್ಬೇಕು ನಾವೀಗ. ಇದು ಎಣ್ಣೆ ತಾಳ್ತದಲ್ಲ, ಕಾಳಿಂದ ಅದು ಸ್ವಲ್ಪ ಬೇಯ್ತಂದ್ರೆ ಅದು ಕಡಿಮೆ ಹಾಕೋದು ಬರ್ತದೆ. ಪ್ರಮಾಣ ಒಂದು ಹಿಡಿಯಷ್ಟಿದ್ರೆ ಅರ್ಧ ಹಿಡಿಯಷ್ಟು ಆಗ್ತದೆ. ಯಾವಾಗ ಪಪ್ಪಳ ಪಲ್ಯಗಳು ಅದೇ ಮೆಂತೆ ಯಾವುದೇ ಹಾಕಲಿ ನೀವು, ತಾಳ್ತಂದ್ರೆ ಅದ್ರ ಪ್ರಮಾಣ ಕಡಿಮೆ ಹಾಕೋದು ಹೋಗ್ತದೆ. ಈಗ ನೋಡಿ, ಇದನ್ನು ಹಾಕಿದ್ದೀನಲ್ಲ, ಈಗ ಏನು ಮಾಡ್ತೀನಿ ನಾನು ಇದ್ರ ಮೇಲೆ ಮುಚ್ತೀನಿ. ಈಗ ಇದು ಮುಚ್ಚೋದು ಭಾಳ ಇಂಪಾರ್ಟೆಂಟ್. ಇದು ಒಳಗಿನ ಹಬೆಗೆ ಏನು ಮಾಡ್ತದೆ, ಬೆಂಕೋತ್ ಹೋಗ್ತದೆ. ಆಮೇಲೆ ಇದಕ್ಕೆ ಹೆಸರು ಕಾಳು ಮತ್ತು ತೊಗರಿಬೇಳೆ ಬೇಯಿಸಿಟ್ಟಿದ್ನೆಲ್ಲ ಅದನ್ನು ಹಾಕ್ತಾಯಿದ್ದೀನಿ. ನೋಡಿ, ಇಲ್ಲಿ ಕಾಳು ಬೇಯಿಸಿದ್ದು ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಇದು ಏನು ಮಾಡಬೇಕು, ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದನ್ನು ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ಉಪ್ಪು, ಖಾರ ಪುಡಿ, ಅರ್ಶಿನ ಪುಡಿ, ಆಮೇಲೆ ಬೆಳ್ಳುಳ್ಳಿ ಹಾಕಿದ್ದೀನಿ ನಾನು. ಅದಕ್ಕೆ ಇದಕ್ಕೆ ಹಿಂಗೆ ಹಾಕ್ತಾಯಿಲ್ಲ, ಸಾರಿಗೆ ಮಾತ್ರ ಹಿಂಗೆ ಹಾಕ್ತಾಯಿದ್ದೀನಿ. ಈಗ ನೋಡಿ, ಇದಕ್ಕೆ ಉಪ್ಪು ಹಾಕಬೇಕು. ಉಪ್ಪು ಹಾಕಿಬಿಟ್ಟು ಸ್ವಲ್ಪ ಉಸುಳಿ, ಇದು ಮಸಾಲ ಅಂತ ಮಾಡಿಟ್ಟಿರ್ತೀನಿ ನಾನು. ನಿಮ್ಗೆ ಬೇಕಾದರೆ ಲಿಂಕ್ನಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ ಅದನ್ನು, ಉಸುಳಿ ಮಸಾಲ ಹೆಂಗೆ ಮಾಡಬೇಕಂತ. ಆ ಮಸಾಲೆ ಇದಕ್ಕೆ ಹಾಕಬೇಕು, ತುಂಬ ಚೆನ್ನಾಗಿ ಆಗ್ತದೆ. ಈಗ ನಾನು ಸ್ವಲ್ಪ ಉಪ್ಪು, ಖಾರ ಮತ್ತು ಹಾಕಿ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡಿದ್ದು ಉಸುಳಿ ಮಸಾಲ ಅಂತ ಮಾಡಿಟ್ಟಿದ್ದೀನಿ. ಇದನ್ನು ಪರ್ಟಿಕ್ಯುಲರ್ಲಿ ಉಸುಳಿಗೆ ಹಾಕೋದೇ ಇದು. ಇದನ್ನು ಹೆಂಗೆ ಮಾಡಬೇಕನ್ನೋದು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ ಯೂಸ್ ಮಾಡ್ತೀನಲ್ಲ ಅದನ್ನು ಹಾಕ್ತೀನಿ. ಅದನ್ನು ನೀವು ಸ್ವಲ್ಪ ಹುರ್ಕೊಂಡ್ಬಿಟ್ಟು ಅದನ್ನು ಪುಡಿ ಮಾಡಿ ಇಟ್ಕೊರಿ. ಆಮೇಲೆ ಇಂಥ ಮಸಾಲೆಗಳು ಇದಕ್ಕೆ ಹಾಕ್ಲಿಕ್ಕೆ ಬರ್ತದೆ. ಇದು ನೋಡಿ, ಇದಕ್ಕೆ ನಾನು ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ಹಾಕಿಂದ ಇದರಲ್ಲಿ ಅರಿಶಿನ ಪುಡಿ, ಸ್ವಲ್ಪ ಮಸಾಲೆ ಪುಡಿ, ಖಾರ ಪುಡಿ ಹಾಕೋಂಗಿಲ್ಲ, ಯಾಕಂದರೆ ನಾನು ಇದಕ್ಕೆ ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ. ಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ, ಮಿಕ್ಸ್ ಮಾಡ್ತಾ ಇದ್ದೀನಿ. ಇದು ತುಂಬ ಚೆನ್ನಾಗಿ ಆಗ್ತದೆ. ಇದು ನೀವು ಚಪಾತಿ ಜೋಡಿನೂ ತಿನ್ಬೋದು, ಅಥವಾ ಭಕ್ರಿ, ರೊಟ್ಟಿ, ತಾಲಿಪೆಟ್ಟು ಅದ್ರ ಜೋಡಿನೂ ತಿನ್ಬೋದು. ಇನ್ನೇನು ಮಾಡಬೇಕೀಗ, ತುಂಬ ಚೆನ್ನಾಗಿ ಬೇಯಿಸಿದ್ದೀನಿ ಎಲ್ಲ. ಸ್ವಲ್ಪ ಉಮ್ಗೊಯ್ಲಿಕ್ಕೆ ಬಿಡಬೇಕು. ಅದನ್ನು ಸಾರು ಮಾಡೋದು ತೋರಿಸ್ತಾ ಇದ್ದೀನಿ. ಇದಕ್ಕೇನು ಮಾಡ್ತಾಯಿದ್ದೀನಿ, ಎಣ್ಣೆ ಹಾಕಿದ್ದೀನಿ, ಸಾಸಿವೆ, ಜೀರಿಗೆ ಮತ್ತು ಕರಿಬೇವು ಹಾಕ್ತಾಯಿದ್ದೀನಿ. ಹಾಕಿಬಿಟ್ಟು ಚೆನ್ನಾಗಿ ಪಟ ಅನ್ಬೇಕು. ಅವು ಒಣಮೆಣಸಿನ್ಕಾಯಿ ಹಾಕಬೇಕು ಎರಡು. ಒಣಮೆಣಸಿನ್ಕಾಯಿ ಹಾಕಿದ್ದೀನಿ. ಹಾಕಿಬಿಟ್ಟು ಇದನ್ನು ಮೇಲೆ ಒಗ್ಗರಣೆ ಹಾಕೋಂಗಿಲ್ಲ. ಇದಕ್ಕೆ ಈ ಸಾರಿಗೆ ಒಗ್ಗರಣೆ ಮೊದಲೇ ಹಾಕಿಬಿಟ್ಟಿರ್ತೀವಿ, ಮೇಲೆ ಹಾಕೋಂಗಿಲ್ಲ.
ಹಾಕ್ಬಿಟ್ಟು ಇದನ್ನೇನು ಮಾಡ್ತೀನಿ ಅಂದರೆ ಈಗ ಇದನ್ನು ರುಬ್ಬಿಟ್ಕೊಂಡಿದ್ದೀನಲ್ಲ ಇದನ್ನು ಅದಕ್ಕೆ ಹಾಕ್ತಾಯಿದ್ದೀನಿ. ಈಗ ನೋಡಿ ಇದಕ್ಕೆ ನಾನು ಉಪ್ಪು, ಅರಿಶಿನ ಪುಡಿ, ಖಾರ ಪುಡಿ ಮತ್ತು ಸ್ವಲ್ಪ ಮಸಾಲೆ ಪುಡಿ ಹಾಕ್ತಿದ್ದೀನಿ. ಸಾರಿನ ಪುಡಿ ಹಾಕ್ತಾಯಿದ್ದೀನಿ. ಇದಕ್ಕೆ ಸಾರಿನ ಪುಡಿನ ಮನೆಯಾಗ ಮಾಡಿದ್ದೆ, ಅದರದ್ದು ನಿಮ್ಗೆ ಬೇಕಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಕೊಡ್ತೀನಿ ನೋಡಿ. ಈಗ ಹಾಕಿದ್ಕೊಂದು ಸ್ವಲ್ಪ ಹುಣಸೆ ಹುಳಿ ಮತ್ತು ಸ್ವಲ್ಪ ಬೆಲ್ಲ ಹಾಕಬೇಕು. ಆಮೇಲೆ ಕೊತ್ತಂಬರಿ ಹಾಕಿಬಿಟ್ರೆ ಒಳ್ಳೆಯ ಸಾರು ರೆಡಿ ಆಗ್ತದೆ. ನೋಡಿ ತುಂಬ ಚೆನ್ನಾಗಿದೆ ಸಾರು. ಇದಕ್ಕೆ ಕೊತ್ತಂಬರಿ ಹಾಕಬೇಕು ಇನ್ನು ನಾನು. ಈಗ ಹಾಕಿ ಏನೇನು ಹಾಕಿ ರುಬ್ಬಿದ್ದೆ ಅಂದರೆ ಒಂದು ಈರುಳ್ಳಿ, ಆಮೇಲೆ ಒಂದು ಸ್ವಲ್ಪ ಟೊಮ್ಯಾಟೊ, ಹಸಿ ಕೊಬ್ಬರಿ, ಆಮೇಲೆ ಸ್ವಲ್ಪ ಉಪ್ಪು, ಆಮೇಲೆ ಅದು ಮಾಡಿದ್ದು ಕಾಳಿಂದ ಬೇಯಿಸಿಟ್ಟಿದ್ದೀನಿ ಅದನ್ನು ಸ್ವಲ್ಪ ಹಾಕಿದಕ್ಕೆ ರುಬ್ಬಿದ್ದೀನಿ. ರುಬ್ಬಿ ಇದ್ರಾಗ ಹಾಕಿ ಈಗ ಸಾರು ಮಾಡ್ತಾಯಿದ್ದೀನಿ ನಾನು. ಹುಣಸೆ ಹುಳಿ ಹಾಕ್ತಾಯಿದ್ದೀನಿ, ಇಷ್ಟೊಂದು ರಸ ಹಾಕ್ತಾಯಿದ್ದೀನಿ. ಆಮೇಲೆ ಇದು ಆದಿಂದ ಇದಕ್ಕೆ ಒಂದು ಸ್ವಲ್ಪ ಬೆಲ್ಲ ಹಾಕ್ತಾಯಿದ್ದೀನಿ. ನೋಡಿ ಬೆಲ್ಲ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಏನು ಮಾಡಬೇಕು, ಈಗ ಕುದಿಬೇಕು. ಕೊತ್ತಂಬರಿನ ಹಾಕಿದ್ದೀನಿ ಇದಕ್ಕೆ. ಈಗ ಇಸ್ಕಸ್ ಆಗ್ತದೆ ಸಾರು. ಈ ಥರ ನೀವು ಮಾಡ್ಕೊಂಡು ನೋಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್. ಥ್ಯಾಂಕ್ ಯು. ನಾನೀಗ 2 ರೆಸಿಪೀಸ್ ತೋರಿಸ್ತಾ ಇದ್ದೀನಿ. ಇದು ನೋಡಿ, ಅದು ಸಬ್ಬಸಿಗೆದು ಸಾರು, ಇದು ಅದರಿಂದ ಇದು ಮಾಡಿದ್ದು. ಆಮೇಲೆ ಇದು ಸಬ್ಬಸಿಗೆ ತರಕಾರಿ. ಈ ಥರ ಒಂದ್ಸಲ ಸಬ್ಬಸಿಗೆ ಇದ್ದಾಗ ಎರಡೂ ಮಾಡಿರಿ, ಮಾಡಿ ನೋಡಿರಿ ಹೆಂಗೆ ಅನ್ನಿಸ್ತದೆ ನಿಮಗೆ. ನನಗಂತೂ ಚಲೋ ಅನಿಸಿದೆ. Please subscribe, share and like my channel. Thank you very much.